ಪ್ರೀತಿಯ ಗೆಳೆಯರೆ, ವಯಸ್ಸಾದವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ವಾ, ಜೊತೆಗೆ ಬೋನ್ಸ್ ಫ್ರ್ಯಾಕ್ಚರ್ ಆದ ಎಷ್ಟು ಸಮಸ್ಯೆ ಆಗುತ್ತೆ ಯೋಚನೆ ಮಾಡಿ ಅಲ್ವಾ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ, ಆರ್ಥೋಪೆಡಿಕ್ ಸರ್ಜನ್. 350ಕ್ಕೂ ಹೆಚ್ಚು ವೀಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ವೀಡಿಯೋಸ್ ಇಂಥವನ್ನ ನೋಡಿ. ನಾನು ನನ್ನ ಹೋಪಿಡ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಫ್ರ್ಯಾಕ್ಚರ್ ಕೇಸ್ ನೋಡ್ತೀನಿ. ಎಸ್ಪೆಷಲಿ ವಯಸ್ಸಾದವರು ಕಾಲು ಜಾರು ಬೀಳ್ತಾರೆ, ಕೈ ಕೊಡ್ತಾರೆ, ಕೋಲಿಸ್ ಫ್ರ್ಯಾಕ್ಚರ್ ಅಂತ ಆಗುತ್ತೆ. ಸೊಂಟಕ್ಕೆ ಬಿದ್ದರೆ ಸೊಂಟ ಮೂಳೆ ಫ್ರ್ಯಾಕ್ಚರ್ ಆಗುತ್ತೆ, ಫ್ರ್ಯಾಕ್ಚರ್ ನೆಕ್ ಫೀಮರ್ ಅಂತೇಳಿ, ಇಂಟರ್ಟ್ರೋಕ್ಯಾಂಡಿಲ್ ಫ್ರ್ಯಾಕ್ಚರ್ ಅಂತೀವಿ. ಯೋಚನೆ ಮಾಡಿ ಎಷ್ಟು ಸಮಸ್ಯೆ ಅಂತ. ಕೋಲಿಸ್ ಫ್ರ್ಯಾಕ್ಚರ್ ಆದರೆ ಅಟ್ಲೀಸ್ಟ್ ಸಿಮೆಂಟ್ ಹಾಕ್ಬೋದು. ಸೊಂಟದ ಮೂಳೆ ಫ್ರ್ಯಾಕ್ಚರ್ ಅಂದರೆ ಮೇಜರ್ ಆಪ್ರೇಷನ್ಸ್ ಮಾಡಬೇಕಾಗತ್ತೆ. ₹1000 ಖರ್ಚು ಬರುತ್ತೆ, ನೋವು, ಹಿಂಸೆ. ಪೇಷಂಟ್ಗೆ ಒಬ್ಬರೇ ಅಲ್ಲ, ಅವ್ರು ನೋಡ್ಕೊಳ್ಳೋರ್ಗೂ ಇನ್ನೂ ತೊಂದರೆ. ಈಗ ಗೊತ್ತೇ, ಎಲ್ಲರೂ ಡಬಲ್ ವರ್ಕಿಂಗ್ ಇರ್ತಾರೆ. ಸೊಸೆ ವರ್ಕ್ಗೆ ಹೋಗ್ತಿರ್ತಾಳೆ, ಮಗಳು ವರ್ಕ್ ಹೋಗ್ತಿರ್ತಾರೆ, ಯಾರು ನೋಡ್ಕೋತಾರೆ? ಇವೆಲ್ಲ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ವಯಸ್ಸಾದವರು ಹೇಗೆ ಬೀಳದ ಹಾಗೆ ತಮ್ಮ ದೈಹಿಕ ಆರೋಗ್ಯನ ಕಾಪಾಡ್ಕೋಬೇಕು. 3 ಇಂಪಾರ್ಟೆಂಟ್ ಥಿಂಗ್ಸ್. ನಮ್ಮ ಮಸಲ್ಸ್ನ ಫ್ಲೆಕ್ಸಿಬಿಲಿಟಿ ಹೇಗಿರಬೇಕು, ಜಾಯಿಂಟ್ಸ್ದು ಸ್ಟ್ರೆಂತ್ ಹೇಗಿರಬೇಕು, ಜೊತೆಗೆ ಬ್ಯಾಲೆನ್ಸ್. ಇವು 3 ಕರೆಕ್ಟಾಗಿತ್ತಪ್ಪ ಅಂದರೆ ವಯಸ್ಸಾದರೂ ಪದೇ ಪದೇ ಬೀಳೋವಂಥ ಚಾನ್ಸಸ್ನ ಅವಾಯ್ಡ್ ಮಾಡ್ಬೋದು. ಈ ವಿಡಿಯೋನ ಪೂರ್ತಿ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ಅಂತ, ಆರ್ಥೋಪೆಡಿಕ್ ಸರ್ಜನ್. ಯಾವ ಕಾರಣದಿಂದ ಪೇಷಂಟ್ಸ್ ಬೀಳದೇ ಇರೋ ಥರ ಯಾವ ರೀತಿ ನಾವು ಪ್ರಿಕಾಷನ್ಸ್ ತೊಗೋಬೇಕು, ಪ್ರಿಕಾಷನ್ ತೊಗೊಳ್ಳೋದು ಎಷ್ಟು ಒಳ್ಳೆಯದಾಗುತ್ತೆ, ಪ್ರತಿಯೊಂದೂ ನಾನು ಡೀಟೇಲಾಗಿ ಹೇಳ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಪ್ರೀತಿಯ ಗೆಳೆಯರೆ, ಸಿಂಪಲ್ 5 ಸ್ಟೆಪ್ಸಲ್ಲಿ ಯಾವ ಎಕ್ಸಸೈಸ್ನ ಹೇಗೆ ಮಾಡಬೇಕು ವಯಸ್ಸಾದವರು. ಸರ್ ವಯಸ್ಸಾದವರು ಎಲ್ಲಿ ಸರ್, ಕೂತ್ಕೊಂಡು ಎದ್ದೇಳೋದು ಕಷ್ಟ, ಎದ್ರೆ ಓಡಾಡೋದು ಕಷ್ಟ, ನಮ್ಗೆ ಯಾಕೆ ಸರ್ ಎಕ್ಸಸೈಸ್ ಅಂತ ಹೇಳ್ಬೇಡಿ. ವಯಸ್ಸಾದಾಗಲೇ ಎಕ್ಸಸೈಸ್ ಮಾಡೋಕ್ಕೆ ಸಿಂಪಲ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. 5 ಸ್ಟೆಪ್ಸು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡುವಂಥದ್ದು. ನೀವು ಎಲ್ಲೋ ಹೊರಗಡೆ ಹೋಗಬೇಕಿಲ್ಲ, ಮನೇಲೇ ಕೂತ್ಕೊಂಡು ಆರಾಮ ಮಾಡುವಂಥ ಎಕ್ಸಸೈಸ್. ಜಿಮ್ ಅವೆಲ್ಲ ಬೇಕಿಲ್ಲ. ಆ ಥರ ಸಿಂಪಲಾಗಿ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಯಾರು ಮನೆಯಲ್ಲಿ ನಿಮಗೆ ವಯಸ್ಸಾಗಿದೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ತಂದೆ ತಾಯಿಗೆ, ಅಥವಾ ನಿಮ್ಮ ಅಜ್ಜ ಅಜ್ಜಿಗೆ, ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ವಯಸ್ಸಾದ್ರು ಇದ್ದೇ ಇರ್ತಾರೆ, ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಅವ್ರು ಪೂರ್ತಿ ಈ ವಿಡಿಯೋನ ನೋಡಲಿ. ಯಾಕೆಂತಂದರೆ ಒಂದು ವಯಸ್ಸಾದವರು ಫ್ರ್ಯಾಕ್ಚರ್ ಆಗೋದು ಅವಾಯ್ಡ್ ಆಯಿತು ಅಂತಂದರೆ ಅವ್ರು ಎಷ್ಟು ನೋವು, ಹಿಂಸೆ ಎಷ್ಟು ಅನುಭವಿಸ್ತಾರೆ, ಅದನ್ನು ಅನುಭವಿಸೋರಿಗೆ ಗೊತ್ತು. ನಾವು ಪ್ರತಿನಿತ್ಯ ಆ ಥರ ಕೇಸ್ಗಳು ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ಆ ಥರ ಕೇಸ್ಗಳನ್ನ ಆಪ್ರೇಷನ್ ಮಾಡ್ತಿರ್ತೀವಿ. ಎಷ್ಟು ಆರ್ಥಿಕವಾಗಿ ಹೊಣೆ ಆಗುತ್ತೆ, ಸಾಮಾಜಿಕವಾಗಿ ಹೊಣೆ ಆಗುತ್ತೆ, ಮತ್ತು ಮಾನಸಿಕ ಕೂಡ ಹಿಂಸೆ ಅಲ್ವಾ. ದೈಹಿಕ ಹಿಂಸೆ, ನೋವು ಇದ್ದೇ ಇರುತ್ತೆ. ಫ್ರ್ಯಾಕ್ಚರ್ದಾಗ ಆಪ್ರೇಷನ್ ಮಾಡ್ತೀವಿ, ಆಪ್ರೇಷನ್ ಖರ್ಚು ವೆಚ್ಚಗಳು ಬರುತ್ತೆ. ಇವೆಲ್ಲ ಆಗಬಾರ್ದು ಅಂದರೆ ಸಿಂಪಲಾಗಿ ಎಕ್ಸಸೈಸ್ ಮಾಡಬೇಕು ಅಲ್ವಾ. ಸಿಂಪಲಾಗಿ ಎಕ್ಸಸೈಸ್, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಈ ಸಿಂಪಲಾಗಿ ಎಕ್ಸಸೈಸ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಮಸಲ್ಸ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ತಪ್ಪು ಕಾರಣಗಳನ್ನ, ಕುರುಡು ಕಾರಣಗಳನ್ನ ಕೊಟ್ಟು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ವಯಸ್ಸಾದ್ರು ಅಂತ ಅನ್ಬೇಡಿ. ಈ ವಿಡಿಯೋನ ಪ್ರತಿಯೊಂದು ಸ್ಟೆಪ್ಪಲ್ಲೂ 5 ಸ್ಟೆಪ್ ಸಿಂಪಲಾಗಿರೋ ಸ್ಟೆಪ್ಸ್ ಹೇಳ್ಕೊಡ್ತೀನಿ. ದಯವಿಟ್ಟು ಇದನ್ನು ನೋಡಿ ಕರೆಕ್ಟಾಗಿ ಫಾಲೋ ಮಾಡಿ. ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ಡಾಕ್ಟರ್ ಹತ್ರ ಹೋಗೋದು, ಫ್ರ್ಯಾಕ್ಚರ್ ಆಗೋದು, ಆಪ್ರೇಷನ್ ಆಗೋದು ಯೋಚನೆ ಮಾಡಿ. ಖಂಡಿತ ಎಕ್ಸಸೈಸ್ ಮಾಡ್ಬೇಕಂತ ಮನಸ್ಸಿಗೆ ಬರುತ್ತೆ. ಎಕ್ಸಸೈಸ್ ಖಂಡಿತ ಕರೆಕ್ಟಾಗಿ ಮಾಡಿ. ಮೊದಲಾಗಿ ಗೆಳೆಯರೆ, ಯಾವುದೇ ಕೆಲಸ ಮಾಡಬೇಕು, ಯಾವುದೇ ಎಕ್ಸಸೈಸ್ ಮಾಡಬೇಕು ಅಂತಂದರೆ ವಾರ್ಮ್ ಅಪ್ ಎಕ್ಸಸೈಸ್ ಭಾಳ ಮುಖ್ಯ. ನೀವು ನೋಡ್ಬೋದು, ಅಥ್ಲೆಟಿಕ್ಸ್ಗೆ ಫಸ್ಟು ಒಂದು ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಮಾಡಿಸ್ಕೊಡ್ತಾರೆ. ನೀವು ಫೀಲ್ಡಲ್ಲಿ ಹೋಗಿದ್ದಾಗ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ, ಆ ನಂತರ ಪೂರ್ಣ ಪ್ರಮಾಣದ ಎಕ್ಸಸೈಸ್ಗಳನ್ನ ಮಾಡಬೇಕಾಗತ್ತೆ. ಸೊ ವಾರ್ಮ್ ಅಪ್ ಎಕ್ಸಸೈಸ್ ಸಿಂಪಲ್ ಎಕ್ಸಸೈಸು. ನಾನು ವಯಸ್ಸಾದವ್ರಿಗೆ ಅಂತಲೇ ಕೆಲವು ಎಕ್ಸಸೈಸ್ ಹೇಳ್ತೀನಿ. ಸಿಂಪಲ್ ಎಕ್ಸಸೈಸ್. ಸಪೋಸ್ ಕತ್ತಿಂದ ಶುರು ಮಾಡೋಣ. ಕುತ್ತಿಗೆಗೆ ರೊಟೇಷನ್ ಮೂಮೆಂಟ್ಸ್ ಅಂತ ಹೇಳ್ತೀವಲ್ಲ, ಕ್ಲಾಕ್ ವೈಸ್ ಒಂದು 15-20 ಸಲ, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರಿವರ್ಸ್, ಇದೊಂದು. ಸೊ ಈ ಎಕ್ಸಸೈಸ್ನ ಸಿಂಪಲ್ಲಾಗಿ ನಿಮ್ಗೆ ಎಷ್ಟಾದ್ರು 5 ಇಂದ 6, 8, 10 ನಿಮ್ಮ ಕಡೆ ವಯಸ್ಸಾದ್ರು ಇರ್ತಾರೆ. ಈಗ ಸಪೋಸ್ 60 ವರ್ಷ ಆದರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು, 70, 80, 90 ಕಷ್ಟ ಆಗ್ಬೋದು. ಸೊ ನಿಮ್ಮ ವಯಸ್ಸಿನ ಅನುಗುಣವಾಗಿ, ನಿಮ್ಮ ದೇಹ ರಚನೆ ಅನುಗುಣವಾಗಿ, ನಿಮ್ಮ ಕೆಪಾಸಿಟಿ ನೋಡ್ಕೊಂಡು ತಾವು ಎಕ್ಸಸೈಸ್ ಮಾಡ್ಬೋದು. ಸೊ ನೆಕ್ ರೊಟೇಷನ್ಸ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ಒಂದು 5 ಇಂದ 6 ಸಲ ಮಾಡಿ. ಅದಾದಮೇಲೆ ಭುಜದ್ದು ಬನ್ನಿ. ಭುಜದ್ದು ಸಿಂಪಲ್ ಈ ಥರ ರೈಸ್ ಮಾಡುವಂಥದ್ದು. ಕಿವಿ ತನಕ ತೊಗೊಂಡೋಗಿ ಒಂದು 10ರಿಂದ 15 ಸೆಕೆಂಡ್ಗಳು ಬಿಡುವಂಥದ್ದು. ಇದು ಸ್ಟ್ರೆಚಿಂಗ್ ಎಕ್ಸಸೈಸ್. ಮತ್ತು ರೊಟೇಷನ್ ಮಾಡ್ಬೋದು, ಕ್ಲಾಕ್ ವೈಸ್ ರೊಟೇಷನ್, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂತ. ಇವೆಲ್ಲ ಸಿಂಪಲ್ ವಾರ್ಮ್ ಅಪ್ ಎಕ್ಸಸೈಸ್. ಶೋಲ್ಡರ್ಸ್ ಆಗುತ್ತೆ, ಕೈಯು ಕೂಡ ಸ್ಟ್ರೆಚ್ ಮಾಡೋದು, ಬಿಡುವಂಥದ್ದು. ಈ ಎಕ್ಸಸೈಸ್ ಎಲ್ಲ ಮಾಡೋದು. ಪ್ರತಿಯೊಂದು ಜಾಯಿಂಟ್ಸ್ ಕೂಡ, ರಿಸ್ಟ್ ಕೂಡ ರೊಟೇಷನ್ ಮಾಡ್ಬೋದು, ಎಲ್ಬೋ ಜಾಯಿಂಟ್ಗೆ. ಸೊ ಇವೆಲ್ಲ ಸಿಂಪಲ್, ನೀವು ಕೂತ್ಕೊಂಡೇ ಮಾಡ್ಬೋದು ಅಲ್ವಾ. ನೀವೇನು ಹಾಸಿಗೆ ಮೇಲೆ ಕೂತ್ಕೊಂಡು ಮಲ್ಕೊಂಡೇ ಮಾಡ್ಬೋದು. ಸಿಂಪಲ್ ಎಕ್ಸಸೈಸ್. ಈ ರೊಟೇಷನ್ಸ್ ಮಾಡುವಂಥದ್ದು, ಜೊತೆಗೆ ಇಡೀ ಬೆನ್ನನ್ನು ರೊಟೇಷನ್ ಮಾಡುವಂಥದ್ದು. ಫ್ರಂಟ್ ನಿಧಾನಕ್ಕೆ ಇವನ್ನೆಲ್ಲ ದೀರ್ಘ ಉಸಿರು ತೊಗೊಂಡು ಮಾಡೋದು ಒಳ್ಳೆಯದು. ಉಸಿರು ತಗೋತಾ ಬಿಡೋದು, ಉಸಿರು ಬಿಡ್ತಾ ಹೊರಡೆ ಹೋಗುವಂಥದ್ದು. ಇದು ಅಷ್ಟೇ ಒಂದು 15-20 ಸಲ ಕ್ಲಾಕ್ ವೈಸು, ಒಂದು 5-6 ಸಲ ಕ್ಲಾಕ್ ವೈಸು, ಮತ್ತು 5-6 ಸಲ ಆ್ಯಂಟಿ ಕ್ಲಾಕ್ ವೈಸ್ ಮಾಡುವಂಥದ್ದು. ನೆಕ್ಸ್ಟು ಕೂತ್ಕೊಂಡೆ ನೀವು ಜಾಗಿಂಗ್ ಥರ ಮಾಡೋದು. ಕೂತ್ಕೊಂಡೆ ಪಾದನ ಮೇಲೆ ಕೆಳಗೆ ಮಾಡುವಂಥದ್ದು, ಹಿಪ್ ಜಾಯಿಂಟ್ನ ಮೇಲೆ ಕೆಳಗೆ ಮಾಡುವಂಥದ್ದು, ನೀ ಜಾಯಿಂಟ್ನ ಸ್ಟ್ರೆಚಿಂಗ್ ಮಾಡುವಂಥದ್ದು, ಆ್ಯಂಕಲ್ನ ರೊಟೇಷನ್ ಮಾಡ್ಬೋದು. ಈ ಥರ ಒಂದು 5-6 ಸಲ ಕ್ಲಾಕ್ ವೈಸು, 5-6 ಸಲ ಆ್ಯಂಟಿ ಕ್ಲಾಕ್ ವೈಸ್ ಮಾಡುವಂಥದ್ದು. ಸೊ ಈ ಎಕ್ಸಸೈಸ್ ಎಲ್ಲ ಮಾಡೋದಂತ ಇವೆಲ್ಲ ವಾರ್ಮ್ ಅಪ್ ಎಕ್ಸಸೈಸ್. ಓಕೆನಾ. ಇವೆಲ್ಲ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿದಾಗ ಏನಂದರೆ ಜಾಯಿಂಟ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಮಸಲ್ಸ್ಗೆಲ್ಲ ಸ್ವಲ್ಪ ಟೋನ್ ಅಪ್ ಆಗುತ್ತೆ. ಜೊತೆಗೆ ಕಾರ್ಡಿಯಾಕ್ ಎಕ್ಸಸೈಸ್ ಕೂಡ ವಾರ್ಮ್ ಅಪ್ ಮಾಡೋದು. ಏನು ಮಾಡುವಂಥದ್ದು, ನಿಂತ್ಕೊಂಡೆ ಮಾರ್ಚ್ ಪಾಸ್ಟ್ ಮಾಡೋದು. ಸ್ಟ್ಯಾಂಡಿಂಗ್ ಮಾರ್ಚ್ ಪಾಸ್ಟ್ ಅಂತ ಹೇಳ್ತೀನಿ. ನಿಂತ್ಕೊಂಡೆ ಪಾದನ ಮೇಲೆ ಕಡೆ
ನಡೆಯೋದು ಬೇಡ, ನೀವು ನಡ್ಕೊಂಡು ಹೋಗೋದು ಬೇಡ, ಮನೆಯಲ್ಲೇ ಮಾಡ್ಬೋದಲ್ವ, ನೀವು ಟೆರೆಸ್ ಮೇಲೆ ಹೋಗಿ ಮಾಡ್ಬೋದು, ನಿಮ್ಮ ರೂಮಲ್ಲೇ ಕೂತ್ಕೊಂಡು ಮಾಡ್ಬೋದು. ಯಾಕೆಂದರೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ನೀವು ರೋಡ್ ಗಿಡಲ್ಲಿ ಹೋಗ್ತಂದ್ರೆ ವಯಸ್ಸಾದ್ರೆ ಕಿವಿ ಸರಿಯಾಗಿ ಕೇಳಿಸಲ್ಲ, ಯಾವುದೋ ವೆಹಿಕಲ್ ಬಂದು ಕುತ್ಕೊಂಡು ಹೋಗ್ಬಿಡುತ್ತೆ, ಅಲ್ಲೇ ಫ್ರ್ಯಾಕ್ಚರ್ ಆಗುತ್ತೆ. ದೂರ ಇರುತ್ತೆ, ದೂರ ಪಾರ್ಕ್ ಇರುತ್ತೆ, ಅಲ್ಲೆಲ್ಲ ಹೋಗೋಕ್ಕಲ್ಲ, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡುವಂಥದ್ದು ನಿಮ್ಮ ಅಂಗಳದಲ್ಲಿ ಮಾಡ್ಬೋದು, ನಿಮ್ಮ ಮನೆ ಟೆರೆಸ್ ಮೇಲೆ ಹೋಗಿ ಮಾಡುವಂಥ ಎಕ್ಸಸೈಸ್, ಸಿಂಪಲ್ ಎಕ್ಸಸೈಸು. ಸೊ ಸಿಂಪಲ್ ಮಾರ್ಚ್ ಫಾಸ್ಟ್ ಎಕ್ಸಸೈಸ್ ಮಾಡುವಂಥದ್ದು, ನಿಂತ್ಕೊಂಡೇ ಮಾಡುವಂಥದ್ದು, ಲೈಟಾಗಿ ಕೂಡ ವಾಕ್ ಕೂಡ ಮಾಡ್ಬೋದು. ಸೊ ಇವೆಲ್ಲ ಸಿಂಪಲ್ ವಾರ್ಮಪ್ ಎಕ್ಸಸೈಸ್ ಮಾಡ್ಕೋಬೇಕು. ಫಸ್ಟ್ ಸಿಂಪಲ್ ವಾರ್ಮಪ್ ಎಕ್ಸಸೈಸ್ ಮಾಡೋದ್ರಿಂದ ಒಂದು ಬಾಡಿ ಒಂದು ಟೋನ್ ಸೆಟಪ್ ಆಗುತ್ತೆ. ಸೊ ಮಸಲ್ಸ್ಗೆ ಬೋನ್ಸ್ಗೆ ಎಲ್ಲ ಸ್ವಲ್ಪ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೆಕ್ಸ್ಟ್ ಪೂರ್ತಿ ವಿಡಿಯೋದಲ್ಲಿ ನೋಡಿ ತಾವು. ಎರಡನೇದು ಹೇಳಿದ್ರೆ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ನೋಡಿ, ನಿಮ್ಗೆ ಗೊತ್ತಿರಬೇಕು, ಹೆಂಗೆ ಬಿದ್ರಿ ಸರ್ ಅಂತ ಕೇಳಿದ ತಕ್ಷಣ ಬ್ಯಾಲೆನ್ಸ್ ತಪ್ಪಿಡ್ತು ಬಿದ್ದುಬಿಟ್ರಿ ಅಂತ ಹೇಳ್ತಾರೆ ಅಲ್ವಾ. ಯಾವುದೇ ವೆಹಿಕಲ್ ಹೋಗ್ಬೇಕಂದ್ರೆ ಬ್ಯಾಲೆನ್ಸ್, ಸೈಕಲ್ ಓಡಿಸ್ತಾ ಇರ್ತೀರ, ಸ್ಕೂಟರ್ ಬ್ಯಾಲೆನ್ಸಲ್ಲಿದ್ದರೆ ಬೀಳಲ್ಲ ಅಂತ. ಸೊ ಬ್ಯಾಲೆನ್ಸಿಂಗ್ ಕೆಲವು ಎಕ್ಸಸೈಸ್ ಬರ್ತಾವೆ ಗೆಳೆಯರೆ. ಏನಪ್ಪ ಅಂತಂದರೆ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ನೀವು ಗೋಡೆ ಕಡೆ ನಿಂತ್ಕೊಂಡು ತಪ್ಪರೆ ಒಂದು ಕುರ್ಚಿನ ಸಪೋರ್ಟ್ ತೊಗೊಳಕ್ಕೆ, ವಯಸ್ಸಾಗಿರುತ್ತಲ್ಲ, ನಾನು ಇದೆಲ್ಲ ವಯಸ್ಸಾಗಿರೋರು ಹೇಳ್ತಾ ಇದ್ದು ನೆನ್ಪಿಟ್ಕೊಳ್ಳಿ, ಒಂದು ಕುರ್ಚಿನ ಸಪೋರ್ಟ್ ತೊಗೊಂಡು ಒಂದು ಕಾಲನ್ನ ಎತ್ತಿ ಹಿಂದಕ್ಕೆ ಮಾಡ್ಬೋದು. ಅವಾಗ ಒಂದೇ ಕಾಲು ನಿಂತ್ಕೊತೀರಾ, ಕಾಲನ್ನ ಹಿಂದ್ಗಡೆ ಸ್ಟ್ರೆಚ್ ಮಾಡಿ ಅದೇ ಪೊಸಿಷನ್ ಒಂದು 5 ರಿಂದ 6 ಸೆಕೆಂಡು ನಿಮಗೆ ಎಷ್ಟು ಸಾಧ್ಯತೆ ಅಷ್ಟು ಮೇಂಟೈನ್ ಮಾಡಬೇಕು. ಅವಾಗ ಏನಾಗ್ತದೆ ಅಂತಂದರೆ, ಒಂದು ನಿಮ್ಮ ಪೃಷ್ಠ ಮಾಂಸದ ನಿಮ್ಮ ಗ್ಲುಟಿಲ್ ಮಸಲ್ಸ್ ಅಂತ ಹೇಳ್ತೀವಿ, ಪೃಷ್ಠ ಭಾಗದ ಮಾಂಸಗಳಿಗೆ ಒಂದು ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಬರುತ್ತೆ. ಮತ್ತು ಅಬ್ಡೋಮಿನಲ್ ಮಸಲ್ಸ್ ಅಂತೇಳಿ ಆ ಮಸಲ್ಸ್ ಸ್ವಲ್ಪ ಸ್ಟ್ರೆಚ್ ಅದು, ಅಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಆ್ಯಕ್ಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಕಾಲು ನಿಂತ್ಕೊಂಡು ಮಾಡುವಂಥದ್ದು, ನೆಕ್ಸ್ಟು ಇನ್ನೊಂದು ಕಾಲನ್ನ ಅದನ್ನು ವಾಪಸ್ ತಂದು ಆಪೋಸಿಟ್ ಕಾಲು ಇನ್ನೊಂದು ಕಾಲನ್ನ ಸಪೋಸ್ ಬರಗಡೆ ಮಾಡಿದೆ ಎಡಗಡೆ ಕಾಲನ್ನ ಎತ್ತುವಂಥದ್ದು, ಆ ಒಂದೇ ಕಾಲ ಮೇಲೆ ನಿಂತ್ಕೊಳ್ಳುವಂಥದ್ದು. ಈ ಥರ ಮಾಡಿದ್ರೆ ಏನಾಗುತ್ತೆ, ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ನಮ್ಮ ಮೆದುಳಲ್ಲೂ ಕೂಡ ಕೆಲವು ಬ್ಯಾಲೆನ್ಸಿಂಗ್ ಬೇಕಾಗುವಂಥ ಕೆಲವು ಮೆಕ್ಯಾನಿಸಮ್ ಇದೆ. ಸೊ ನೀವು ಒಂದೇ ಕಾಲು ನಿಂತ್ಕೊಳ್ಳೋದು ಏನಾಗುತ್ತೆ, ಆ ಬ್ಯಾಲೆನ್ಸ್ ಮೆಕ್ಯಾನಿಸಮು ಆ್ಯಕ್ಟಿವೇಟ್ ಆಗುತ್ತೆ, ಟ್ರಿಗರ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಮೇಂಟೈನ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಟ್ಯಾಂಡೆಮ್ ವಾಕಿಂಗ್ ಅಂತ ಗೆಳೆಯರೆ. ಟ್ಯಾಂಡೆಮ್ ವಾಕಿಂಗ್ ಅಂತಂದರೆ ಇದಿತ್ತು, ಒಂದು ಲೈನ್, ಸಪೋಸ್ ನನ್ನ ಪೇಷಂಟ್ಸ್ನ ಹೇಳ್ತೀನಿ ಅಂತಂದರೆ, ನಮ್ಮ ಮನೆ ಆಸ್ಪತ್ರೆಯಲ್ಲಿ ಏನು ಟೈಲ್ಸ್ ಇದೆಯಲ್ಲ, ಟೈಲ್ಸ್ ಒಂದು ಲೈನ್ ಬರುತ್ತೆ, ಆ ಲೈನ್ ಮೇಲೆ ನಡೀರಿ ಅಂತ ಹೇಳ್ತೀವಿ, ಟ್ಯಾಂಡೆಮ್ ವಾಕಿಂಗ್ ಅಂತ. ಅಂದರೆ ಇಮ್ಡಿನ ಹೆಬ್ಬೆಟ್ಟು ತಾಕ್ಸ ನಡೆಯುವಂಥದ್ದು ಈ ರೀತಿ. ಸೊ ಅದಕ್ಕೆ ಕಳಿಸಿ ಟ್ಯಾಂಡೆಮ್ ವಾಕಿಂಗ್ ಅಂತ ಹೇಳ್ತೀವಿ. ಹೀಲ್ ಟು ಟೋ ವಾಕಿಂಗ್ ಅಂತ ಕೂಡ ಹೇಳ್ತೀವಿ, ಇಮ್ಡಿಯಿಂದ ಟೋ ತನಕ ಅಂತ, ಹೀಲ್ ಟು ಟೋ ವಾಕಿಂಗ್ ಅಂತ. ಸೊ ಈ ರೀತಿ ವಾಕಿಂಗ್ ಮಾಡಿದಾಗ ಕೂಡ ಬ್ಯಾಲೆನ್ಸ್ ಆಗುತ್ತೆ ಬಾಡಿ. ಸೊ ಬ್ಯಾಲೆನ್ಸ್ ಭಾಳ ಇಂಪಾರ್ಟೆಂಟ್. ನೋಡಿ, ಎಷ್ಟೊಂದು ಜನ ಬೀಳದ ಬ್ಯಾಲೆನ್ಸ್ ತಪ್ಪಿದ್ಬಿಟ್ವಿ ಅಂತ. ಸೊ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟಿವಿಟೀಸ್ ಆದಾಗ ಬ್ಯಾಲೆನ್ಸ್ ಸಂಬಂಧಪಟ್ಟಂತಹ ಮಸಲ್ಸು, ನರ್ವ್ಸು ನಮಗೆ ಸ್ಟ್ರೆಂಥನಿಂಗ್ ಆದಾಗ ಜೊತೆಗೆ ಬ್ರೈನ್ ಕೂಡ ಮೆಸೇಜ್ ಹೋಗ್ತಾ ಇರುತ್ತೆ, ಬ್ಯಾಲೆನ್ಸಿಂಗ್ ಮೆಸೇಜು. ಸೊ ಈ ಒಂದು ಸಿಂಪಲ್ ಆಗಿ ಎಕ್ಸಸೈಸ್ಗಳು, ಈ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬ್ಯಾಲೆನ್ಸಸ್ ಸಿಸ್ಟಮ್ ಏನಿದೆ ಮಸಲ್ಸ್ ಕೂಡ ಅದು ಟೋನ್ ಅಪ್ ಆಗುತ್ತೆ. ಆ ಒಂದು ಮಸಲ್ಸ್ ಕೂಡ ಬ್ಯಾಲೆನ್ಸ್ ಆಗುವಂಥ ಕ್ರಿಯೆಯಲ್ಲಿ ಆ್ಯಕ್ಟಿವ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ವಯಸ್ಸಾಗ್ತಾ ನಾವಾಗಲೇ ಹೇಳ್ದಂಗೆ ಮಯೋಟೋನಿಯಾ ಅಂತ ಹೇಳ್ತೀವಿ, ಮಸಲ್ಸ್ ಕೂಡ ವೀಕ್ ಆಗ್ತಾ ಬಂದಿರುತ್ತೆ. ಆಸ್ಟಿಯೋಪಿನಿಯಾ ಅಂತ ಹೇಳ್ತೀವಿ, ಮಯೋಪಿನಿಯಾ ಅಂತ ಹೇಳ್ತೀವಿ. ಹಂಗೆ ಕೂಡ ಮಸಲ್ಸ್ ಕೂಡ ವೀಕ್ ಆಗ್ತಾ ಬಂದಿರುತ್ತೆ ಗೆಳೆಯರೆ. ಸೊ ಮಸಲ್ಸ್ ವೀಕ್ ಆದಾಗ ಏನಾಗುತ್ತೆ, ಅದರ ಒಂದು ಸ್ಟ್ರೆಂತ್ ಇರಲ್ಲ, ಅದಕ್ಕೊಂದು ಫ್ಲೆಕ್ಸಿಬಿಲಿಟಿ ಇರಲ್ಲ, ಒಂದು ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇರಲ್ಲ. ಸೊ ನೀವು ಈ ರೀತಿ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಆ ಫ್ಲೆಕ್ಸಿಬಿಲಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ, ಜೊತೆ ಬ್ಯಾಲೆನ್ಸ್ ಆ್ಯಕ್ಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಆ್ಯಕ್ಟಿವಿಟಿನ ಇಂಪ್ರೂವ್ ಮಾಡೋಕ್ಕಂತ ಈ ಥರ ಸಿಂಪಲ್ ಎಕ್ಸಸೈಸ್ ಕರೆಕ್ಟಾಗಿ ತಪ್ಪದೆ ಮಾಡಿ. ಮೂರನೇದು ಇಂಪಾರ್ಟೆಂಟ್ ಅಂದರೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಗೆಳೆಯರೆ. ನಾನು ಹೇಳ್ದಂಗೆ ಏನಾಗುತ್ತೆ, ವಯಸ್ಸಾಗ್ತಾ ಮೂಳೆಗಳು ವೀಕ್ ಆಗುತ್ತಲ್ಲ, ಅದಕ್ಕೆ ಆಸ್ಟೋಪಿನಿಯಾ ಅಂತೀವಿ, ನೆಕ್ಸ್ಟ್ ಆಸ್ಟೋಪೊರೋಸಿಸ್ ಅಂತೀವಿ. ಅದೇ ರೀತಿ ಕೂಡ ಮಸಲ್ಸ್ ಕೂಡ ನೀವು ನೋಡಿದ್ರೆ ಮುಟ್ಟಿನೋದ್ರೆ ಗೊತ್ತಾ, ವಯಸ್ಸಾದ ಟೋನ್ ಕಡಿಮೆ ಆದ ಅಜ್ಜನ ನೋಡಿ ಆ ಮಸಲ್ಸ್ ಸ್ಟ್ರೆಂತ್ ಇರಲ್ಲ, ಅಲಾಡ್ತಾ ಇರುತ್ತೆ ಹಿಂಗೆ. ಸೊ ಟೋನ್ ಇರಲ್ಲ, ಆ ಟೋನ್ ಇಂಪ್ರೂವ್ಮೆಂಟ್ಗೆ ಜೊತೆಗೆ ಸ್ಟ್ರೆಂತ್ ಬರೋಕ್ಕೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಬೇಕಾಗತ್ತೆ. ಕೈಗೆ ಆಟೋಮೆಟಿಕಾಗಿ ಗೊತ್ತಿರುತ್ತೆ ಕೈಗೆ ಎಕ್ಸಸೈಸು. ನಾನು ಮೇಯ್ನ್ ಕಾಲು ಕೆಲಸ ಮಾಡ್ತೇನೆ, ಯಾಕೆಂದರೆ ನಾನು ಕಾಲಲ್ಲಿ ಬೀಳೋಂಥ ಫ್ರ್ಯಾಕ್ಚರ್ ಆಗುವಂಥದ್ದು ಕಾಲು ಜಾರಿ ಬೀಳೋದ್ರಿಂದ. ಸೊ ಹಾಗಾಗಿ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಯಾವ್ದು ಮಾಡ್ಬೋದು ಡಾಕ್ಟ್ರೆ ಅಂತಂದರೆ, ನೀವು ಚೇರ್ ಮೇಲೆ ಕೂತ್ಕೊಂಡು ಕಾಲನ್ನ ಸ್ಟ್ರೈಟ್ ಲೆಗ್ ರೈಸಿಂಗ್ ಅಂತ ಹೇಳ್ತೀವಿ, ಎತ್ತೋದು ಒಂದು 15 ಸೆಕೆಂಡ್ ಕೊಡೋದು ಬಿಡುವಂಥದ್ದು, ಮತ್ತು ಇನ್ನೊಂದು ಕಾಲು ಎತ್ತೋದು 15 ಸೆಕೆಂಡ್. ಅದೇ ರೀತಿ ಮಲ್ಕೊಂಡು ಕೂಡ ಮಾಡುವಂಥದ್ದು ಸ್ಟ್ರೈಟ್ ಲೆಗ್ ರೈಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಮಲ್ಕೊಂಡು ಆರಾಮಾಗಿ ಕಾಲು ಎತ್ತೋದು ಒಂದು 30 ಡಿಗ್ರಿ, 15-20 ಸೆಕೆಂಡ್ ಕೊಡೋದು ಮತ್ತೆ ಕೇಳ್ಬಿಡುವಂಥದ್ದು, ಮತ್ತೆ ಎತ್ತೋದು 15 ಕೇಳ್ಬಿಡುವಂಥದ್ದು. ಸೊ ಈ ಗ್ಲುಟಿಯಲ್ ಮಸಲ್ಸು ಎಲ್ಲ ಸ್ಟ್ರೆಂತ್ ಅಂತ. ಮತ್ತು ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಬರುತ್ತೆ ಗೆಳೆಯರೆ, ತೊಡೆ ಮಾಂಸ ಗಟ್ಟಿ ಹಾಕಿ. ಸೊ ಚೇರ್ ಮೇಲೆ ಕೂತ್ಕೊಂಡು ಕಾಲನ್ನ ಎತ್ತಿ ಒಂದು 15-20 ಸೆಕೆಂಡ್ ಕೊಡೋದು, ಮತ್ತೆ ಕೇಳ್ಬಿಡೋದು, ಮತ್ತೆ ಇನ್ನೊಂದ್ಸಲ 15-20 ಸೆಕೆಂಡ್ ಮತ್ತೆ ಕೇಳ್ಬೋದು. ಒಂದಾದ್ಮೇಲೆ ಒಂದು ಕಾಲು, ಎರಡು ಒಟ್ಟಿಗೆ ಮಾಡೋಕ್ಕೆ ಹೋಗಿ ಒಂದಾದ್ಮೇಲೆ ಒಂದು ಮಾಡಿ. ಈ ಥರ ಸಿಂಪಲ್ ಎಕ್ಸಸೈಸ್ ಮಾಡೋದು ಏನಂತ, ಮಸಲ್ಸ್ನ ನಮ್ಮ ಎಸ್ಪೆಷಲಿ ಬ್ಯಾಲೆನ್ಸಿಂಗ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಸ್ಟ್ರೆಂಥನಿಂಗ್ ಆಗುತ್ತೆ. ಗ್ಲುಟಿಯಲ್ ಮಸಲ್ಸ್ನ ಮತ್ತು ಥೈ ಮಸಲ್ಸಲ್ಲಿ ನಾವು ಆ್ಯಂಟಿ ಗ್ರಾವಿಟಿ ಮಸಲ್ಸ್ ಅಂತ ಹೇಳ್ತೀವಿ. ನೀವು ಕರೆಕ್ಟಾಗಿ ನಿಂತ್ಕೋಬೇಕು, ಬ್ಯಾಲೆನ್ಸ್ ಕರೆಕ್ಟಾಗಿ ಮೇಂಟೈನ್ ಆಗಬೇಕು, ಸ್ಟ್ರೆಂತ್ ಕರೆಕ್ಟಾಗಿರಬೇಕು ಅಂತಂದರೆ ಸ್ಪೈನ್ದೆಲ್ಲ ಎಕ್ಸಸೈಸ್ ಮಾಡೋದೇನಂತ ಮಸಲ್ಸ್ ಸ್ಟ್ರೆಂತ್ ಕಾಪಾಡ್ಕೋಬೋದು. ಮತ್ತು ಸ್ಪೈನ್ಗೂ ಕೂಡ ಭುಜಂಗಾಸನ ಸಿಂಪಲ್ ಎಕ್ಸಸೈಸು, ಎತ್ಬಿಟ್ಟು ಒಂದು 15-20 ಸೆಕೆಂಡ್ಗಳಿಂದ ಕೆಳಗಡೆ ಬಿಡುವಂಥದ್ದು. ಸೊ ಈ ಎಕ್ಸಸೈಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ನಿಮ್ಮ ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸು, ಪುಷ್ಟ ಏನು ಗ್ಲುಟಿಯಲ್ ಮಸಲ್ಸ್ ಅದರ ಎಕ್ಸಸೈಸ್, ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಮತ್ತು ಆ್ಯಂಕಲ್ ಜಾಯಿಂಟ್ ಮೂವ್ಮೆಂಟ್ಸ್ ಮತ್ತು ಗ್ಯಾಸ್ಟ್ರೋನಿಮಿಯಸ್ ಅಂತ ಕೆಲವು ಎಕ್ಸಸೈಸ್ ಬರುತ್ತೆ. ಪುಷಪ್ಸ್ ಕೂಡ ಮಾಡೋದು. ಏನು ಸರ್ ವಯಸ್ಸಾದ್ರೆ ನೀವು ಪುಷಪ್ಸ್ ಹೇಳ್ತಿಲ್ಲ, ಹೆಂಗೆ ಮಾಡೋಕ್ಕೆ? ಪುಷಪ್ಸ್ ಗೊತ್ತಲ್ಲ, ದಂಡ ಹೊಡೆಯೋದು ಅಂತ ಹೇಳ್ತೀವಿ.
ವಯಸ್ಸಾದರೂ ನೆಲ ಮೇಲೆ ಇಟ್ಕೊಂಡು ಮಾಡೋಕ್ಕಲ್ಲ, ಅದಕ್ಕೊಂದು ಸಿಂಪಲ್ ಈಸಿ ಟೆಕ್ನಿಕ್ ಇದೆ. ಏನಪ್ಪ ಅಂದರೆ ಗೋಡೆಗೆ ಹೊರ್ಕೊಂಡು, ಗೋಡೆಗೆ ಈ ಥರ ಎರಡು ಕೈನ ಸಪೋರ್ಟ್ ತೊಗೊಂಡು ಗೋಡೆಯಿಂದನೇ ಈ ಥರ ಪುಷಪ್ ಮಾಡುವಂಥದ್ದು. ಇಸ್ ಕಾಲ್ಡ್ ವಾಲ್ ಪುಷಪ್ಸ್ ಅಂತ ಹೇಳ್ತೀವಿ. ಈ ಥರ ಸಿಂಪಲ್ ಎಕ್ಸಸೈಸ್ ಮಾಡೋದು. ಈ ಥರ ಮಾಡೋ ಏನಂತ ಶೋಲ್ಡರ್ ಮಸಲ್ಸ್ ಇರುತ್ತಲ್ಲ, ಶೋಲ್ಡರ್ ಮಸಲ್ಸ್ ಸ್ಟ್ರೆಂಥನಿಂಗ್ ಆಗುತ್ತೆ, ನಿಮ್ಮ ಬೈಸೆಪ್ಸ್ ಸ್ಟ್ರೆಂಥನಿಂಗ್ ಆಗುತ್ತೆ, ಜೊತೆಗೆ ಫೋರ್ ಆರ್ಮ್ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ. ಮತ್ತು ಚಿಕ್ಕ ಡಂಬಲ್ಸ್ ಕೂಡ ಉಪಯೋಗಿಸ್ಬೋದು. ಚಿಕ್ಕ ಡಂಬಲ್ಸ್ ಉಪಯೋಗಿಸೋದು ಕೂಡ ನಿಮ್ಮ ಬೈಸೆಪ್ಸ್ ಟ್ರೈಸೆಪ್ಸ್ ಎಲ್ಲ ಸ್ಟ್ರೆಂಥನಿಂಗ್ ಆಗುತ್ತೆ. ಸೊ ಓವರಾಲ್ ಮಸಲ್ಸ್ನ ಸ್ಟ್ರೆಂತ್ನ ಕಾಪಾಡ್ಕೋಬೇಕಲ್ಲ. ನಿಮ್ಗೆ ಗೊತ್ತಂದರೆ ವಯಸ್ಸಾಗ್ತಾ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಮಸಲ್ಸ್ನ ಸ್ಟ್ರೆಂತ್ನ, ಮಸಲ್ ಟೋನ್ನ ಕಾಪಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಸ್ಟ್ರೆಂತ್ ಇರೋದೇನಾಗುತ್ತೆ, ನಿಮ್ಮ ಬ್ಯಾಲೆನ್ಸ್ ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ. ಜೊತೆಗೆ ಸ್ಟ್ರೆಂತಿ ಆಗಿರೋದ್ರಿಂದ ಮತ್ತೆ ಬೀಳೋಂಥ ಚಾನ್ಸಸ್ ಕಡಿಮೆ ಆಗುತ್ತೆ, ಬಿದ್ದು ಕೂಡ ಏಟಾಗೋ ಚಾನ್ಸಸ್ ಭಾಳ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಗೆಳೆಯರೆ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಅಂತ ನೋಡಿ. ಜಾಯಿಂಟ್ಸು ಫ್ಲೆಕ್ಸಿಬಲ್ ಆಗಿರಬೇಕು. ನಮ್ಮ ಜಾಯಿಂಟ್ಸು ಫ್ಲೆಕ್ಸಿಬಲ್ ಆಗಿತ್ತು, ಫುಲ್ ರೇಂಜ್ ಆಫ್ ಮೂಮೆಂಟ್ಸ್ ಅಂತೀವಿ. ಆ ರೇಂಜ್ ಆಫ್ ಮೂಮೆಂಟ್ಸ್ ಚೆನ್ನಾಗಿತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಸ್ಟ್ರೆಂತು ಡೆವಲಪ್ ಆಗುತ್ತೆ. ಜೊತೆಗೆ ಬೀಳುವಂಥ ಚಾನ್ಸಸ್ ಎಸ್ಪೆಷಲಿ ವಯಸ್ಸಾದ್ರೆ ಕಡಿಮೆ ಆಗುತ್ತೆ. ಏನಪ್ಪ ಫ್ಲೆಕ್ಸಿಬಿಲಿಟಿ ನೋಡಿ, ರಿಸ್ಟ್ ಜಾಯಿಂಟ್, ಈ ಜಾಯಿಂಟ್ಗೆ ಈ ಥರ ಮೂಮೆಂಟ್ಸ್ ಮಾಡ್ಬೋದು ಅಲ್ವಾ. ಈ ಥರ ಮೂಮೆಂಟ್ಸ್ ಮಾಡಿದ್ರೆ ಎಲ್ಲ ಜಾಯಿಂಟ್ಸ್ ಕೂಡ ಎಕ್ಸಸೈಸ್ ಆಗುತ್ತೆ. ರಿಸ್ಟ್ ಜಾಯಿಂಟ್ಗೆ ಫ್ಲೆಕ್ಷನ್ ಎಕ್ಸ್ಟೆನ್ಷನ್, ಎಲ್ಬೋ ಜಾಯಿಂಟ್ಗೆ, ಶೋಲ್ಡರ್ಗೆ ರೊಟೇಷನ್ಸು, ಕ್ಲಾಕ್ ವೈಸ್ ರೊಟೇಷನ್, ಆ್ಯಂಟಿ ಕ್ಲಾಕ್ ರೊಟೇಷನ್ಸು, ತಲೆಯಿಂದ ತೊಗೊಳ್ಳೋವಂಥದ್ದು, ಈ ಕಡೆ ತೊಗೊಳ್ಳೋವಂಥದ್ದು, ರಿವರ್ಸ್ ಮಾಡುವಂಥದ್ದು. ಜೊತೆಗೆ ಸ್ಟ್ರೆಚಿಂಗ್ ಅಂತ ಇತ್ತು, ಫಾರ್ವರ್ಡ್ ಸ್ಟ್ರೆಚಿಂಗ್ ಮಾಡುವಂಥದ್ದು, ಅಪ್ವರ್ಡ್ ಸ್ಟ್ರೆಚಿಂಗು, ಸೈಡ್ವರ್ಡ್ ಸ್ಟ್ರೆಚಿಂಗು, ಇವೆಲ್ಲ ಮಾಡೋದಂತೆ ಎಲ್ಲ ಜಾಯಿಂಟ್ಸ್ಗೂ ಫ್ರೀ ಮೂಮೆಂಟ್ಸ್ ಆಗುತ್ತೆ. ಅದೇ ರೀತಿ ಬ್ಯಾಕ್ಗೆ ರೊಟೇಷನ್ಸ್, ಆ ಕಡೆ ಈ ಕಡೆ ರೊಟೇಟ್ ಮಾಡುವಂಥದ್ದು, ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು. ಬೆಸ್ಟು ಸ್ಟ್ರೆಚಿಂಗ್ ಎಕ್ಸಸೈಸು, ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಅಂದರೆ ಯೋಗಾಸನಗಳು ಅಲ್ವಾ. ನಮ್ಮ ಪೂರ್ವಿಕರು ಭಾಳ ಚೆನ್ನಾಗಿ ಯೋಗಾಸನಗಳು ಕಂಡುಕೊಂಡಿದ್ದಾರೆ. ಯೋಗಾಸನ ಕೆಲವರು ನನಗೆ ಹೇಳಿದ ಪೇಷಂಟ್ಗಳು, ಸರ್ ನೆಲ ಮೇಲೆ ಕೂತ್ಕೊಳ್ಳೋಕ್ಕಲ್ಲ, ಎಲ್ಲಿ ಸರ್ ಯೋಗಾಸನ ಮಾಡೋದು. ಯೋಗಾಸನ ನೆಲ ಮೇಲೆ ಕೂತ್ಕೊಂಡು ಮಾಡ್ಬೇಕಂತಿಲ್ಲ, ಚೇರ್ ಆಸನ ಅಂತ ಇದೆ. ಚೇರ್ ಮೇಲೆ ಕೂತ್ಕೊಂಡೇ ಮಾಡ್ಬೋದು ನೀವು ಎಕ್ಸಸೈಸ್ ಅಲ್ವಾ. ಏನು ತೋರಿಸಿ ಎಕ್ಸಸೈಸಲ್ಲಿ ಅಪ್ಪರ್ ಬಾಡಿ ಎಕ್ಸಸೈಸಲ್ಲಿ ನೀವು ಚೇರ್ ಮೇಲೆ ಕೂತ್ಕೊಂಡು ಮಾಡುವಂಥದ್ದು. ಸೊ ಈ ರೀತಿಯ ಸಿಂಪಲ್ ಎಕ್ಸಸೈಸ್, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗೋದಕ್ಕೆ, ರೇಂಜ್ ಆಫ್ ಮೂಮೆಂಟ್ಸ್ ಇಂಪ್ರೂವ್ ಆಗೋದಕ್ಕೆ, ಜಾಯಿಂಟ್ಸ್ ಮೂಮೆಂಟ್ಸ್ ಇಂಪ್ರೂವ್ ಆಗೋದಕ್ಕೆ ಸಿಂಪಲ್ ಆಗಿರೋ ಎಕ್ಸಸೈಸು ವಯಸ್ಸಾದವರು ಮನೇಲೆ ಕೂತ್ಕೊಂಡು ಮಾಡೋಂಥ ಎಕ್ಸಸೈಸ್ ಮಾಡಿದ್ರಾಗುತ್ತೆ ಆಟೋಮೆಟಿಕ್ಕಾಗಿ ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ಸ್ ಫ್ಲೆಕ್ಸಿಬಿಲಿಟಿಗಳ ಮೂಮೆಂಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪಕ್ಕೆ ಹೆಡು ಬೀಳುವಂಥದ್ದು, ಮತ್ತು ಸ್ಟಿಫ್ನೆಸ್ ಇದ್ದಾಗ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದಾಗ ಬೀಳೋ ಚಾನ್ಸಸ್ ಜಾಸ್ತಿ. ಸ್ವಲ್ಪ ನೀ ಮೂಮೆಂಟ್ ಸ್ಟಿಫ್ ಆಗಿತ್ತು, ನೀ ಕರೆಕ್ಟಾಗಿ ಮೂವ್ ಆಗ್ತಿಲ್ಲ ಅಂದರೆ ಸ್ವಲ್ಪ ಇಂಬ್ಯಾಲೆನ್ಸಾಗಿ ಟಕ್ಕಂದು ಬಿದ್ದುಬಿಡ್ತಾರೆ. ಸೊ ಆ ರೀತಿಯ ಆಗಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿ ಬೀಳುವಂಥ ಚಾನ್ಸ್ ಕೂಡ ಅವಾಯ್ಡ್ ಆಗುತ್ತೆ. ಹೀಲ್ ಸ್ಟ್ರೆಚ್ ಎಕ್ಸಸೈಸ್ ಅಂತ ಬರುತ್ತೆ, ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಬರುತ್ತೆ, ಕ್ವಾಡ್ರಿಸೆಪ್ಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಬರುತ್ತೆ. ಅದು ಸಿಂಪಲ್ ನಿಂತ್ಕೊಂಡು ಒಂದು ಕೈಯಿಂದ ಮಂಡಿನ ಇಟ್ಕೊಂಡು ಹಿಂದಕ್ಕೆ ಎಳೆದಾಗ ಏನಾಗುತ್ತೆ, ಮುಂದೆ ಇಡೋಂಥ ಮಸಲ್ಸ್ ಕ್ವಾಡ್ರಿಸೆಪ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಅದೇ ರೀತಿ ಒಂದು ಗೋಡೆಗೆ ಹೊರ್ಕೊಂಡು ಈ ಥರ ಈ ಕಡೆ ಎಳೆದ್ಬಿಟ್ಟು ಒಂದು ಮಂಡಿ ತೆಗೆದು ಇನ್ನೊಂದು ಮಂಡಿಗೆ ಎಳೆದ್ರಿಂದ ಕೆಳಗೆ ತೋರಿಸ್ತೀವಿ, ವಿಡಿಯೋ ನೋಡ್ಕೊಳ್ಳಿ. ಆ ಥರ ಮಾಡೋದ್ರಿಂದ ಹ್ಯಾಮ್ಸ್ಟ್ರಿಂಗ್ ಕೂಡ ಸ್ಟ್ರೆಚ್ ಆಗುತ್ತೆ. ಸೊ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗುತ್ತೆ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಗೆಳೆಯರೆ. ಸೊ ಐದನೇದಾಗಿ ಗೆಳೆಯರೆ ಕೂಲ್ ಡೌನ್ ಅಂತ ಹೇಳ್ತೀವಿ. ಯಾವುದೇ ರೀತಿ ಎಕ್ಸಸೈಸ್ ಮಾಡಿದಾಗ ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ ಉಸಿರಿನ ಏರಿಳಿತ ಜಾಸ್ತಿ ಆಗಿರುತ್ತೆ, ರೆಸ್ಪಿರೇಟ್ ರೇಟ್ ಜಾಸ್ತಿ ಆಗಿರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ, ಪಲ್ಸ್ ರೇಟ್ ಜಾಸ್ತಿ ಇರುತ್ತೆ. ಸೊ ಬಾಡಿನ ಕೂಲ್ ಡೌನ್ ಮಾಡೋಕ್ಕೆ ಏನು ಮಾಡೋದು, ವಿಶ್ರಾಂತ ಕೂತ್ಕೊಳ್ಬೋದು, ಆರಾಮಾಗಿ ಶವಾಸನ ಮಾಡ್ಬೋದು. ಶವಾಸನ ಬೆಸ್ಟ್ ಆಸನ, ಅದರಲ್ಲಿ ಏನು ನಿಮ್ಗೆ ಕಷ್ಟಪಡೋದು ಬೇಕಿಲ್ಲ ಅಲ್ವಾ, ಮಲ್ಕೊಂಡಿರೋವಂಥದ್ದು. ಸೊ ಎಲ್ಲ ಮಸಲ್ಸು ಜಾಯಿಂಟ್ಸ್ ರಿಲ್ಯಾಕ್ಸ್ ಆಗ್ಬೋದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯೋಗ ನಿದ್ರೆ ಅಂತ. ನಾನು ಯೋಗ ನಿದ್ರೆ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತೀನಿ. ನೀವು 20 ನಿಮಿಷ ಯೋಗ ನಿದ್ರೆ ಮಾಡಿದ್ರೆ ಈಕ್ವಲ್ ಟು 3 hours ಆಫ್ ಸ್ಲೀಪ್ ಅಂತ ಹೇಳ್ತೀವಿ. ಸೊ ಯೋಗ ನಿದ್ರೆ ಮಾಡೋದೇನಾಗುತ್ತೆ, ಮಸಲ್ಸ್ ಪ್ರತಿಯೊಂದು ಜಾಯಿಂಟ್ಸ್ ಕೂಡ ಕೌಂಟ್ ಮಾಡ್ತಾ ಹೋಗ್ತೀವಲ್ಲ. ಸೊ ಹಂಗೆ ಆ್ಯಂಕಲ್ ಮಸಲ್ಸ್ ರಿಲ್ಯಾಕ್ಸಿಂಗ್ ಮನಸ್ಸಲ್ಲಿ ಹೇಳ್ಕೊಳ್ತಾ ನನ್ನ ಬಲಗಡೆಯ ಬೆಟ್ಟು ತುದಿ ರಿಲ್ಯಾಕ್ಸ್ ಆಗ್ತಾಯಿದೆ, ಆ್ಯಂಕಲ್ ಜಾಯಿಂಟ್ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾಯಿದೆ, ಕಾಫ್ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾಯಿದೆ, ಕ್ವಾಡ್ರಿಸೆಪ್ಸ್ ಮಸಲ್ಸ್ ತೊಡೆ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗ್ತಾಯಿದೆ, ನನ್ನ ಪೃಷ್ಠಭಾಗದ ಮಾಂಸಖಂಡ ರಿಲ್ಯಾಕ್ಸ್ ಆಗ್ತಾಯಿದೆ, ಅಬ್ಡಮಿನಲ್ ಮಸಲ್ ರಿಲ್ಯಾಕ್ಸ್ ಆಗ್ತಾಯಿದೆ. ಅದೇ ರೀತಿ ಎಲ್ಲ ಚೆಸ್ಟು, ಪ್ರತಿಯೊಂದು ಅಪ್ಪರ್ ಲಿಂಬ್, ಲೋವರ್ ಲಿಂಬು, ಮುಖದೆಲ್ಲ ಮಾಂಸಖಂಡು ರಿಲ್ಯಾಕ್ಸ್ ಆಗ್ತಾಯಿದೆ ಅಂತ ಹೇಳ್ಕೊಂಡು ನೀವು ಆರಾಮಾಗಿ ಮಲ್ಕೊಂಡು ಯೋಗ ನಿದ್ರೆ ಮಾಡೋದು ಏನಾಗುತ್ತೆ ಅಂತಾರೆ, ಎಲ್ಲ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಎಲ್ಲ ಕೂಲ್ ಡೌನ್ ಆಗುತ್ತೆ. ಸೊ ಈ ರೀತಿ ಕೂಲ್ ಡೌನ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಎಕ್ಸಸೈಸ್ ಮಾಡಿದ ಕೆಲವು ಏರಿಳಿತ ಆಗುತ್ತಲ್ಲ ವಯಸ್ಸಾದ್ರೆ ಎಸ್ಪೆಷಲಿ, ಅದೆಲ್ಲ ಕಾಮ್ ಡೌನ್ ಆಗುತ್ತೆ, ಕೂಲ್ ಡೌನ್ ಆಗುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಇವು 5 ಸ್ಟೆಪ್ನ ಕರೆಕ್ಟಾಗಿ ನೀವು ಉಪಯೋಗಿಸೋದು ಏನಾಗುತ್ತೆ, ನೀವು ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ಕೊಳ್ತೀರ, ನಿಮ್ಮ ಬಾಡಿ ಕೂಡ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ ಅಲ್ವಾ. ನಿಮ್ಗೆ ಗೊತ್ತಿದೆ ವಯಸ್ಸಾದ ಗಾಡಿಗೆ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಒಂದು ಯೋಚನೆ ಮಾಡಬೇಕು. ನನಗೆ ಪ್ರತಿ ಜನ ಪೇಷಂಟ್ಸ್ ಕೇಳ್ತಾರೆ, ಡಾಕ್ಟ್ರೇ ನಮ್ಗೆ ಎಲ್ಲಿ ಟೈಮ್ ಇರಲ್ಲ, ಅದು ಇದು ಅಂತ ಏನೋ ಒಂದು ತಪ್ಪು ಕಾರಣಗಳು ಹೇಳ್ಕೊಂಡು, ಕುರುಡು ಕಾರಣಗಳು ಹೇಳ್ಕೊಂಡು ತಳ್ತಾ ಇರ್ತಾರೆ. ನೋಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಎಕ್ಸಸೈಸ್ ಮಾಡಲೇಬೇಕು. ಹೇಗೆ ಎಲ್ಲ ನಮ್ಮ ಹಿಂದೂಗಳ ಮನೇಲಿ, ಇಂಡಿಯನ್ಸ್ ಮನೇಲಿ ಒಂದು ದೇವ್ರ ಮನೆ ಅಂತ ಇದ್ದೇ ಇರುತ್ತಲ್ವ, ಅದೇ ರೀತಿ ಫಾರಿನ್ ಕಂಟ್ರಿ ಒಂದು ಎಕ್ಸಸೈಸ್ಗೆ ಅಂತ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಸೊ ಎಕ್ಸಸೈಸ್ ಶುಡ್ ಬಿ ಎ ಪಾರ್ಟ್ ಆಫ್ ಯುವರ್ ರುಟೀನ್ ವರ್ಕ್. ಎಸ್ಪೆಷಲಿ ವಯಸ್ಸಾದವ್ರಿಗೆ, ರಿಟೈರ್ಡ್ ಆಗಿರ್ತೀರ, ಒಂದು ದಿನದಲ್ಲಿ 1 ಗಂಟೆನ ಎಕ್ಸಸೈಸ್ಗೆ ಅಂತ ತೆಗೆದುಬಿಡಿ ಕಡೆ. ನನ್ನ ಪೇಷಂಟ್ಗೆ ಅದೇ ಹೇಳ್ತೀನಿ. ನೋಡಿ, ದಿನಕ್ಕೆ ಎಷ್ಟು ಗಂಟೆ ಅಂತ ಕೇಳಿದ್ರೆ ಇರೋದು ಬರೀ ನಾನು ಹೇಳೋದು 23 ಗಂಟೆ ಅಂತ. ಆದರೆ 1 ಗಂಟೆ ಯಾರಿಗೂ ಕೊಡಬೇಡಿ, ಹೆಂಡ್ತಿಗೆ, ಮಕ್ಕಳಿಗೆ, ಅಪ್ಪ ಅಮ್ಮಗೆ ಯಾರಿಗೂ ಕೊಡಬೇಡಿ. ಆ 1 ಗಂಟೆ ನಿಮ್ಗೆ ಮಾತ್ರ ಇರಬೇಕು, ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೊಡಬೇಡಿ. ಆ 1 ಗಂಟೆ ನೀವು ಅರ್ಧ ಗಂಟೆ ಫಿಸಿಕಲ್ ಎಕ್ಸಸೈಸ್ಗೆ, ಅರ್ಧ ಗಂಟೆ ನಿಮ್ಮ ಮೆಂಟಲ್ ಎಕ್ಸಸೈಸ್ ನೀವು ಧ್ಯಾನ, ಪ್ರಾಣಾಯಾಮ, ಸುದರ್ಶನ ಕ್ರಿಯೆ ಯಾವ್ದಾದ್ರು ಮಾಡ್ಬೋದು, ದೈಹಿಕ ಸಹಸ್ರನಾಮ ಏನಾದರೂ ಮಾಡ್ಕೋಬೋದು.
ಸೊ ನೀವು ಮೆಂಟಲಿ ಪೀಸ್ಫುಲ್ ಆಗಿರ್ತೀರ. ಇನ್ನೊಂದು ಆಪ್ಷನು ಫಿಸಿಕಲ್ ಎಕ್ಸಸೈಸ್. ನಾನು ಹೇಳ್ದಂಗೆ 5 ಥರದ ಫಿಸಿಕಲ್ ಎಕ್ಸಸೈಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಮಸಲ್ಸ್ ಕೂಡ ಟೋನ್ ಅಪ್ ಆಗುತ್ತೆ. ನೀವು ಬೀಳೋ ಚಾನ್ಸಸ್ ಕಡಿಮೆ. ಯೋಚನೆ ಮಾಡಿ, ಬಿದ್ದು ಎಷ್ಟೆಷ್ಟು ತೊಂದರೆ ಆಗುತ್ತೆ ಇನ್ನೊಂದ್ಸಲ ಯೋಚನೆ ಮಾಡಿ ಅಲ್ವಾ. ಸೊ ಆದ ಕಾರಣ ಬೀಳ್ದೇ ಇರಬೇಕು, ನಿಮ್ಮ ಆರೋಗ್ಯವಾಗಿರಬೇಕು, ಫ್ರ್ಯಾಕ್ಚರ್ ಆಗಬಾರ್ದು ಅಂದರೆ ಈ ಸಿಂಪಲಾಗಿ ಹೇಳುವಂಥ ಪ್ರತಿಯೊಂದು ಏನು ಹೇಳಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ದಯವಿಟ್ಟು ಫಾಲೋ ಮಾಡಿ. ಈ ವಿಡಿಯೋನ ತಪ್ಪದೇ ವಯಸ್ಸಾದವ್ರಿಗೆ, ಯಂಗ್ಸ್ಟರ್ಸ್ ನೋಡ್ತಿರ್ತೀರ, ನಿಮ್ಮಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ, ಅಜ್ಜ ಅಜ್ಜಿಗೆ ಈ ವಿಡಿಯೋನ ತಪ್ಪದೇ ಫಾರ್ವರ್ಡ್ ಮಾಡಿ. ಅವ್ರು ಖಂಡಿತ ಇದನ್ನು ಫಾಲೋ ಮಾಡಲಿ. ಅವ್ರು ಅದನ್ನು ನೋಡೋದ್ರೆ ನಿಮಗೆ ಅನುಕೂಲ ಅಲ್ವಾ. ಫ್ರ್ಯಾಕ್ಚರ್ ಆಯಿತು ಅಂದರೆ ಎಷ್ಟೆಷ್ಟು ತೊಂದರೆ ನೀವು ಹೇಳಿದ್ದೀನಿ. ಫ್ರ್ಯಾಕ್ಚರ್ ಆಯಿತು ಅಂದರೆ ದುಡ್ಡು ಕೂಡ ಖರ್ಚಾಗುತ್ತೆ, ನೋವು ಹಿಂಸೆ, ನೀವು ಕೆಲಸ ಮಾಡೋದು ಬಿಟ್ಟೋಗಿ ತಿಂಗಳಾನ್ಗಟ್ಟಲೆ ನಿಮ್ಮ ಅಪ್ಪ ಅಮ್ಮನ ಅಜ್ಜ ಅಜ್ಜಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆರೋಗ್ಯ ಬಗ್ಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಸಿಂಪಲ್ ಎಕ್ಸಸೈಸ್ನ ಫಾಲೋ ಮಾಡಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋಣ. ನಮಸ್ಕಾರ.